ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ದೇವರ ಮನೆಯಲ್ಲಿ ನಾವು ದೇವರ ಪೂಜೆಯನ್ನು ವಿಶೇಷವಾಗಿ ಭಕ್ತಿಪೂರ್ವಕವಾಗಿ ಮಾಡ್ತೀವಿ. ದೇವರ ಮನೆಯನ್ನು ಚೆನ್ನಾಗಿ ಸ್ವಚ್ಛ ಮಾಡಿ ಇಟ್ಕೊಳ್ತೀವಿ, ದೇವರ ವಿಗ್ರಹನ ಕ್ಲೀನ್ ಮಾಡಿ ಇಟ್ಕೊಳ್ತೀವಿ, ಎಲ್ಲ ಮಾಡ್ತೇವೆ. ಆದರೆ ಪೂಜೆ ಮಾಡಬೇಕಾದ್ರೆ ಸರಿಯಾದ ಕ್ರಮದಲ್ಲಿ ಪೂಜೆಯನ್ನು ಮಾಡಬೇಕು. ನಿಮ್ಗೆ ಎಷ್ಟೋ ಜನಕ್ಕೆ ನಾನು ನೋಡಿರ್ತೀನಿ, ಇಲ್ಲಿ ಬಂದಾಗ ಅರ್ಶಿನ ಹಾಕೊಂಡ್ರೆ ಕುಂಕುಮ ಹಾಕ್ತಾರೆ, ಕುಂಕುಮ ಹಾಕೊಂಡ್ರೆ ಅರ್ಶಿನ ಹಾಕ್ತಾರೆ. ಆ ಥರ ಜನ ಇದ್ದಾರೆ ನೋಡಿ. ಯಾವತ್ತೇ ಆಗಲಿ ಸ್ಟೆಪ್ ಬೈ ಸ್ಟೆಪ್ ಬರಬೇಕು. ಮೊದಲಿಗೆ ಅರಿಶಿನ, ನಂತರ ಕುಂಕುಮ, ಫಸ್ಟು ಅಗರಬತ್ತಿ, ನಂತರ ಆಹಾರ ಅಂತೇಳಿದರೆ ನೈವೇದ್ಯದ ನಂತರ ನೀರಾಂಜನ, ಆರತಿಗಳು, ಆರತಿಯ ನಂತರ ದೇವರನ್ನ ಹಾಡಿ ಹೊಗಳುವಂಥ ಮಂತ್ರಪುಷ್ಪಗಳು, ಇವೆಲ್ಲ ಇರುತ್ತೆ. ಅದರಲ್ಲಿ ಬಹಳ ಒಂದು ವಿಶೇಷವಾಗಿ ದೇವರಿಗೆ ಆನಂದವಾಗ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ವಾದ್ಯಗಳು. ಆ ವಾದ್ಯದಲ್ಲಿ ಪ್ರಪ್ರಥಮವಾಗಿ ಘಂಟಾನಾದ, ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರುವೆ ಘಂಟಾರ ಓಂ ತತ್ರ ದೇವತ ಆಹ್ವಾನ ಲಾಂಛನಂ ಅಂತ ಹೇಳ್ತೀವಿ. ಆ ಗಂಟೆ ಇದೆಯಲ್ಲ, ಗಂಟೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ, ಎನರ್ಜಿ ಇದೆ. ಗಂಟೆಯಲ್ಲಿ ಯಾವಾಗಲೂ ಕೂಡ ಓಂ ಅಂತಕ್ಕಂಥ ಮಂತ್ರ ಕೇಳಿಸುತ್ತೆ ನೋಡಿ. ಈಗ ಹೊಡೆದಾಗ ಓಂ ಅಂತಕ್ಕಂಥ ಮಂತ್ರ ಕೇಳಿಸುತ್ತೆ. ಈ ಗಂಟೆಯಲ್ಲಿ ವಿಶೇಷವಾಗಿ ಆಂಜನೇಯ, ನಂದಿ ಅಥವಾ ಶಿವ, ಬಸವಣ್ಣ, ಈ ಥರ ದೇವರುಗಳನ್ನ ಮುಂದೆ ಮೂರ್ತಿಗಳನ್ನ ಇಟ್ಟಿರ್ತಾರೆ. ನೀವು ಗಂಟೆಯನ್ನು ತಗೊಂಡು ಆರತಿ, ಧೂಪ, ದೀಪ ಎಲ್ಲ ಆದಮೇಲೆ ಗಂಟೆಗೂ ಸಹ ಪೂಜೆಯನ್ನು ಮಾಡಬೇಕು, ಆರತಿಯನ್ನು ತೋರಿಸ್ಬೇಕು. ಗಂಟೆಯಲ್ಲಿ ವಿಶೇಷವಾಗಿ ನಾಲಿಗೆ ಅಂತಕ್ಕಂಥದ್ದು ಇರುತ್ತೆ. ಮನುಷ್ಯನಿಗೆ ಹೇಗೆ ನಾಲಿಗೆ ಇರುತ್ತೋ ಅದೇ ಥರ ಗಂಟೆಗೆ ನಾಲಿಗೆ ಇರುತ್ತೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಸ್ತು. ಈ ಗಂಟೆಗೆ ಇರ್ತಕ್ಕಂಥ ನಾಲಿಗೆ ಯಾವಾಗಲೂ ಕೂಡ ಅದು ಭೂಮಿಯ ಮೇಲೆ ಟಚ್ ಆಗಬಾರ್ದು. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ತಟ್ಟೆಯ ಮೇಲೆ ಇಡಬೇಕು, ಅಥವಾ ಏನಾದರೂ ಒಂದು ವಸ್ತು ಇದ್ದರೆ ಅದರ ಮೇಲೆ ಇಡಬೇಕು. ಯಾವಾಗಲೂ ಕೂಡ ಭೂಮಿಯ ಮೇಲೆ ಇಡುವಂಥದ್ದು ಕೆಲಸಗಳನ್ನ ನಾವು ಮಾಡಬಾರ್ದು. ಈ ಗಂಟೆ ಏನು ಕೆಲಸ ಮಾಡುತ್ತಂದರೆ ನೋಡಿ, ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ರಾಕ್ಷಸರನ್ನ ದೂರ ಓಡಿಸುವಂತಹ ಶಕ್ತಿ, ದೇವತೆಗಳನ್ನ ಎಚ್ಚರ ಮಾಡುವಂಥ ಶಕ್ತಿ, ದೇವರಿಗೆ ಆನಂದ ಉಂಟು ಮಾಡುವಂತಹ ಶಕ್ತಿ ಈ ಗಂಟೆಯಲ್ಲಿದೆ. ಈ ಗಂಟೆಯಲ್ಲಿ ಓಂ ಅನ್ನುವಂಥ ಶಬ್ದ ಬರುತ್ತೆ. ನಾವು ಮಂತ್ರದಲ್ಲಿ ಹೇಳ್ತೀವೋ ಇಲ್ವೋ, ಸುಮ್ಮನೆ ಪೂಜೆ ಮಾಡ್ತಾ ಇರ್ತೀವಿ ಕೆಲವು ಟೈಮಲ್ಲಿ. ಆದರೆ ಗಂಟೆ ಹೇಳ್ತಾ ಇರುತ್ತೆ ಓಂ 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 ಅಂತ ಹೇಳ್ತಾ ಇರುತ್ತೆ. ಅದೇ ಥರ ಕೆಲವು ಜೋಡಿ ಗಂಟೆಗಳು ಇರುತ್ತೆ. ಆ ಜೋಡಿ ಗಂಟೆಯಲ್ಲಿ ಓಂ ಶ್ರೀಂ ಅನ್ನೋದು ಮಂತ್ರ ಒಟ್ಟಿಗೆ ಬರುತ್ತೆ. ಒಂದು ಕಡೆ ಶ್ರೀಂ ಬರುತ್ತೆ, ಒಂದು ಕಡೆ ಓಂ ಅಂತ ಬರುತ್ತೆ. ಅದು ಕಂಚಿನ ಗಂಟೆ. ಈ ಧ್ವನಿ ನಾವು ಕೇಳೋದ್ರಿಂದ, ದೇವರಿಗೆ ಈ ಧ್ವನಿ ಕೇಳಿಸೋದ್ರಿಂದ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ, ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಅದೇ ಥರ ಶಂಖ ಭಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಾವು ಶನಿವಾರ, ಮಂಗಳವಾರ ದೇವರಿಗೆ ಪೂಜೆ ಮಾಡಬೇಕಾದ್ರೆ ಶಂಖ ಅಂತಕ್ಕಂಥದ್ದು ಬೇಕೇ ಬೇಕಾಗುತ್ತೆ. ಶಂಖದಲ್ಲೇ ದೇವರನ್ನು ಅಭಿಷೇಕ ಮಾಡುವಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಸಮುದ್ರದಲ್ಲಿ ಸಿಗುವ ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಏಕೈಕ ವಸ್ತು ಯಾವುದು ಅಂದರೆ ಶಂಖ. ಆ ಶಂಖ ಮನೆಯಲ್ಲಿದ್ದರೆ ಯಾವುದೇ ಥರದ ದುಷ್ಟಶಕ್ತಿಗಳು ಮನೆಗೆ ಬರಲ್ಲ, ಹೆದರ್ಕೊಳ್ಳುತ್ತೆ ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಹಿಂದೆ ಎಲ್ಲ ಯುದ್ಧಕ್ಕೆ ಕರಿಬೇಕಾದ್ರೆ ಸೈನಿಕರು ಶಂಖವನ್ನು ಬಾರಿಸ್ತಾ ಇದ್ರು. ಆವಾಗ ಸೈನಿಕರೆಲ್ಲ ಎಚ್ಚರಗೊಂಡು ಯುದ್ಧಕ್ಕೆ ಬರ್ತಾಯಿದ್ರು. ಹಾಗಾಗಿ ಆ ಶಂಖಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಎನರ್ಜಿ ಇದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಒಂದು ಶಂಖ ಇಟ್ಕೊಳ್ಳಿ, ಒಂದು ಗಂಟೆಯನ್ನು ಇಟ್ಕೊಳ್ಳಿ, ಜೊತೆಗೆ ಜಾಗಟೆ ಅಂತ ಹೇಳ್ತೀವಿ. ಆ ಜಾಗಟೆ ಅಂತಕ್ಕಂಥದ್ದು ಡೋಲು ಹೊಡೆಯತಕ್ಕಂಥ ಒಂದು ಡೋಲ್ ಇಲ್ಲ ಅಂದರೂ ಕೂಡ ಆ ಜಾಗಟೆ ಅನ್ನತಕ್ಕಂಥದ್ದು ಆ ಕೆಲಸವನ್ನು ಮಾಡುತ್ತೆ. ಜಾಗಟೆಯಲ್ಲಿ ಬ್ರಹ್ಮ ಇರ್ತಾನೆ, ಕಲ್ಕಿ ಇರ್ತಾನೆ. ಹಾಗಾಗಿ ಆ ಜಾಗಟೆ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನಿಮ್ಮ ಮನೆಯಲ್ಲಿ ಡಮರುಗ, ಜಾಗಟೆ, ಗಂಟೆ, ಶಂಖ ಇದೆಲ್ಲದನ್ನು ಇಟ್ಕೊಂಡು ನೀವು ಪೂಜೆ ಮಾಡಿದಾಗ ಆ ಪೂಜೆಯಿಂದ ಭಗವಂತ ತೃಪ್ತನಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಮಾಡಿಕೊಡ್ತಾನೆ. ಹಾಗಾಗಿ ಘಂಟಾನಾದ ತುಂಬ ಇಂಪಾರ್ಟೆಂಟ್. ಯಾವುದೇ ಇಲ್ಲ ಅಂದರೂ ಕೂಡ ಗಂಟೆ ಅಂತೂ ಬೇಕೇ ಬೇಕಾಗತ್ತೆ. ಗಂಟೆ ಇಲ್ಲದೆ ಮಾಡ್ತಕ್ಕಂಥ ಪೂಜೆ ರಾಕ್ಷಸರಿಗೆ ಸೇರುತ್ತೆ ಅಂತಕ್ಕಂಥದ್ದಿದೆ.
ಹಾಗಾಗಿ ಗಂಟೆ ಬಹಳ ಇಂಪಾರ್ಟೆಂಟು. ದೇವ್ರ ಮನೆಯಲ್ಲಿ ಮಾತ್ರ ನೀವು ಪೂಜೆ ಮಾಡಬೇಕಾದ್ರೆ ಘಂಟಾನಾದವನ್ನು ಮಾಡಿ, ಮೊದಲಿಗೆ ಘಂಟಾನಾದವನ್ನು ಮಾಡಿ ಪೂಜೆಯನ್ನು ಪ್ರಾರಂಭ ಮಾಡಿ. ಫಸ್ಟು ದೀಪ ಬೆಳಗುವಂಥದ್ದು, ದೇವರಿಗೆ ಅಭಿಷೇಕ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು, ಗಂಧಾದಿಗಳನ್ನ ಇಡುವಂಥದ್ದು, ಇದೆಲ್ಲ ನಂತರದ ಕೆಲಸ. ಮೊದಲಿಗೆ ಗಂಟೆಯನ್ನು ಬಾರಿಸ್ಬೇಕಾಗತ್ತೆ. ಆ ಗಂಟೆ ಅಂತಕ್ಕಂಥ ಒಂದು ಶಬ್ದ ಕೇಳಿದರೆ ಭಗವಂತ ತೃಪ್ತನಾಗ್ತಾನೆ ಅಂತಕ್ಕಂಥದ್ದಿದೆ. ಹಾಗಾಗಿ ಈ ವಾದ್ಯಗಳು ನಿಮ್ಮ ಮನೆಯಲ್ಲಿರಲಿ, ನಿಮ್ಮ ಜೀವನದಲ್ಲಿ ಅದು ಯೋಗವನ್ನು ತಂದುಕೊಡುತ್ತೆ ಅಂತಕ್ಕಂಥ ವಿಚಾರನ ಈ ವಿಡಿಯೋ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಮಾತಾಡೋಣ. ನಮಸ್ಕಾರ.